ತಾಯಿ ಅಂತಂದರೆ ಆ ಪದಕ್ಕೆ ನಾವೇನು ವಿವರಣೆಯನ್ನು ನೀಡೋಕ್ಕಾಗಲ್ಲ. ಯಾಕೆ ಅಂದರೆ ಅದು ಎಂಥ ಶಕ್ತಿಯುತವಾದಂಥ ಪದ ಅಂತ ಪ್ರತಿಯೊಬ್ಬರು ಕೂಡ ಅಂದ್ಕೊಳ್ತೀವಿ. ಹೆತ್ತು ಹೊತ್ತು ಸಾಕಿ ನಮ್ಮ ಬೇಕು ಬೇಡಗಳನ್ನು ಎಲ್ಲವನ್ನ ನೋಡೋಳು ಅಂತಂದರೆ ತಾಯಿನೇ. ನಾವು ಎಂಥ ಕಷ್ಟದಲ್ಲಿದ್ರು ಏನಾದ್ರು ಬಿದ್ದುಬಿಟ್ರೆ ಅಮ್ಮ ಅಂತ ಕೂಗ್ತೀವಿ. ಆದರೆ ಅಂಥ ಒಂದು ತಾಯಿಗೆ, ವಯೋವೃದ್ಧ ತಾಯಿಗೆ ಹೆತ್ತ ಮಗಳೇ ವಿಲನ್ ಆಗಿರುವಂಥ ಸ್ಟೋರಿ ಇದು. ನೀವೆಲ್ಲರೂ ನೋಡಲೇಬೇಕು. ಇಂದಿನ ಸಮಾಜ ಎತ್ತ ಸಾಕ್ತಾ ಇದೆ. ಅಷ್ಟು ವರ್ಷ ಸಾಕುವಂಥ ತಾಯಿನ ಅವರ ವಯಸ್ಸಾದಾಗ ಮಕ್ಕಳು ಸಾಕಕ್ಕಾಗಲ್ಲ. ರಾತ್ರೋರಾತ್ರಿ ಮನೆಯಿಂದ ಹೊರದಬ್ಬಿದ್ದಾಳೆ ತಾಯಿಯನ್ನ ಪುತ್ರಿ. ಕಳ್ಳರಂತೆ ಕಾರ್ನಲ್ಲಿ ಬಂದು ಎಲ್ಲೋ ಒಂದ್ ಕಡೆ ಬಿಟ್ಬಿಟ್ಟು ಎಸ್ಕೇಪ್ ಆಗಿದ್ದಾಳೆ. CCTVಯಲ್ಲಿ ಪಾಪಿ ಮಕ್ಕಳ ಕೃತ್ಯ ಸೆರೆಯಾಗಿದೆ. ದೇಗುಲದ ಬಳಿ ಮಲಗಿಸ್ಬಿಟ್ಟು ಮಗಳು ಎಸ್ಕೇಪ್ ಆಗಿದ್ದಾಳೆ. ಗಾಳಿ ಮತ್ತು ಚಳಿಯಲ್ಲೇ ವೃದ್ಧ ತಾಯಿ ಮಲಗಿದ್ರು. ಆನೆಕಲ್ನಲ್ಲಿ ಇಂಥದ್ದೊಂದು ಮನ ಕಲಕುವ ಘಟನೆ ನಡೆದಿದೆ. ವಯೋಸಹಜ ಕಾಯಿಲೆಯಿಂದ ಆ ವೃದ್ಧ ತಾಯಿ ಬಳಲ್ತಾ ಇದ್ರು. ವೃದ್ಧೆಯನ್ನ ರಕ್ಷಿಸಿ ಆಶ್ರಮಕ್ಕೆ ಸೇರಿಸಿದ್ದಾರೆ ಅಲ್ಲಿನ ಗ್ರಾಮಸ್ಥರು. ಅಳಿಯ ಮಗಳಿಬ್ರು ಮನುಷ್ಯತ್ವವನ್ನೇ ಮರೆತು ಬಿಟ್ಟಿದ್ದಾರೆ. ಆನೆಕಲ್ನ ಸರ್ಜಾಪುರ ಬಳಿಯ ವೀಕಲ್ಲಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಹೆತ್ತಮ್ಮನ್ನೇ ನೋಡ್ಕೊಳ್ಳಲಾಗದಂತಹ ಪಾಪಿ ಮಗಳು ಇದ್ರು ಒಂದೇ ಹೋದ್ರು ಒಂದೇ ಅಂತ ಅಂದ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಹೆತ್ತ ತಾಯಿನೇ ನೋಡ್ಕೊಳಕ್ ಆಗಿಲ್ಲ ಅಂತ ಅಂದ್ಮೇಲೆ ಇನ್ ಎದ್ದು ಏನ್ ಮಾಡಿ ಏನ್ ಪ್ರಯೋಜನ ಇದೆ ರೀ? ರಾತ್ರೋರಾತ್ರಿ ಕಳ್ಳರ ತರ ಅವ್ರನ್ನ ಕರ್ಕೊಂಡು ಬಂದು ಮನೆಯಿಂದ ಎಲ್ಲೋ ಒಂದು ದೇವಸ್ಥಾನದಲ್ಲಿ ಬಿಟ್ಬಿಟ್ಟು ಕಾರ್ನಲ್ಲಿ ಎಸ್ಕೇಪ್ ಆಗ್ತಾರೆ ಅಂತ ಹೇಳಿದ್ರೆ ಇನ್ ಎಂಥ ನೀಚರಿರ್ಬೇಕು? ಇವ್ರಿಗೆ ಬದುಕುವ ಯೋಗ್ಯತೆ ಇದೆಯಾ? ಅದರಲ್ಲೂ ತಾಯಿ ಮಕ್ಕಳ ಸಂಬಂಧ ಅಂದ್ರೆ ಅದೊಂದು ರೀತಿ ಅದನ್ನ ವಿವರಿಸೋದಕ್ಕೆ ಆಗೋದಿಲ್ಲ. ಹೆತ್ತ ಮಗಳು ಅಷ್ಟು ಅವ್ರು ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ. ನಿಮ್ ಕೈಲಿ ನೋಡ್ಕೊಳಕ್ ಯೋಗ್ಯತೆ ಇಲ್ವಾ? ತಾಯಿನ ನೋಡ್ಕೊಳಕ್ ಯೋಗ್ಯತೆ ಇಲ್ವಾ? ಯಾವ್ದಾದ್ರು ಒಂದು ಆಶ್ರಮದಲ್ಲಾದ್ರೂ ಬಿಡ್ಬೋದಾಗಿತ್ತಲ್ವಾ ಅವರನ್ನ? ಬೀದಿಲ್ ಬಿಟ್ಟು ಹೋಗುವಂತ ಅವಶ್ಯಕತೆ ಇತ್ತ? ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಕಾರ್ನಲ್ಲಿ ಅಳಿಯ ಮಗಳಿಬ್ರು ಅವ್ರನ್ನ ಕರ್ಕೊಂಡು ಬಂದು ದೇವಸ್ಥಾನದ ಹತ್ರ ಅವ್ರನ್ನ ಅಲ್ಲೇ ಬಿಟ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ. ಛೇ, ಎಲ್ಲಿಗ್ರೆ ಸಾಕ್ತಾ ಇದೀವಿ? ಎಂಥ ಸಮಾಜ ಇದು? ಕಷ್ಟಕ್ಕೆ ತಾಯಿ ಬೇಕು. ನಿಮ್ಮಂತ ಮಕ್ಕಳು ಇದ್ರು ಒಂದೇ ಹೋದ್ರು ಒಂದೇ. ಏನಕ್ಕೆ ಬೇಕು ನಿಮ್ಮಂತ ಮಕ್ಕಳು? ಅದು ಯಾರೇ ಆಗಿರ್ಲಿ, ಇಂಥ ಕೆಲಸ ಮಾಡೋರು ಯಾರೇ ಆಗಿರ್ಲಿ. ನಿಮ್ಗೂ ಒಂದ್ ದಿವಸ ವಯಸ್ಸಾಗುತ್ತೆ ಅನ್ನೋದನ್ನ ಮರ್ತು ಬಿಟ್ಟಿದ್ದೀರಾ ಅಂತ ಅನ್ಸುತ್ತೆ. ಆಗ ನಿಮ್ಮ ಮಕ್ಕಳು ನಿಮ್ಮನ್ನ ಇದೇ ಗತಿಗೆ ಬಿಟ್ಟು ಹೋದಾಗ ಹೇಗಾಗುತ್ತೆ ಅನ್ನೋದನ್ನ ಯೋಚನೆ ಮಾಡಿ. ವಯಸ್ಸಾಗಿರೋ ಜೀವ, ಒಂದು 3 ಹೊತ್ತು ಊಟ, ಒಂದು ಒಳ್ಳೆ ಮೆಡಿಸನ್, ಒಂದು ಡಾಕ್ಟರ್ ಹತ್ರ ತೋರ್ಸಕ್ಕೂ ಯೋಗ್ಯತೆ ಇಲ್ವಾ ನಿಮ್ಮ ಹತ್ರ? ಸಾಕಷ್ಟು ಆಶ್ರಮಗಳಿದ್ದಾವೆ, ಬಿಡಿ ಪಾಪ. ನಿಮ್ ಕೈಲಿ ನೋಡ್ಕೊಳಕ್ಕಾಗಿಲ್ಲ ಅಂದ್ರೆ ಬಿಡಿ, ಅವರಾದ್ರೂ ನೋಡ್ಕೊಳ್ತಾರೆ. ಹಂಗಂತ ಬೀದಿಗೆ ತಳ್ಳಿಬಿಟ್ಟು ಹೋಗೋದಾ? ತುಂಬಾ ಘಟನೆಗಳು ನಡೀತಾ ಇದೆ ಈ ತರ, ಸಿಕ್ಕಾಪಟ್ಟೆ ನಡೀತಾ ಇದೆ. ಎಲ್ಲಾ ಕಡೆ ವೃದ್ಧಾಶ್ರಮಗಳು ತುಂಬಿ ಹೋಗಿದ್ದಾವೆ. ತಂದೆ ತಾಯಿಗಳನ್ನ ನೋಡ್ಕೊಳ್ಳಲಾಗದಂತ ಮಕ್ಕಳು ಇದ್ರು ಒಂದೇ, ಇಲ್ಲ ಅಂದ್ರೂ ಒಂದೇ. ಹೇಗೆ ಮಲ್ಕೊಂಡಿದ್ದಾರೆ ನೋಡ್ರಿ. ಅವು ತಿಂದ್ರೋ ಇಲ್ವೋ ಗೊತ್ತಿಲ್ಲ. ಗಾಳಿ ಇದೆ, ಚಳಿ ಇದೆ. ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಆ ಜೀವಕ್ಕೆ ಯಾರ್ರೀ ಗತಿ, ಯಾರು ಹೊಣೆ? ಏನು ಮನುಷ್ಯತ್ವ ಇದೆನಾ ನಿಮಗೆ? ಇಲ್ವಾ? ನೀವು ಹುಟ್ಟಿದಾಗಿನಿಂದ ನಿಮ್ಮ ದೊಡ್ಡವರಾಗಿ ನಿಮ್ಮನ್ನ ಮದುವೆ ಮಾಡ್ಕೊಡೋವರೆಗೂ ತಾಯಿ ಬೇಕು. ನಿಮ್ಮ ಕಷ್ಟ ಸುಖದಲ್ಲಿ ಭಾಗಿಯಾಗಕ್ಕೆ ತಾಯಿ ಬೇಕು. ಕೆಳಗಡೆ ಬಿದ್ದರೆ ಮೇಲೆತ್ತಕ್ಕೆ ತಾಯಿ ಬೇಕು. ಸಾಕಿ ಸಲಹಿ ಹೆತ್ತು ಹೊತ್ತು ಸಾಕದಂಥವ್ರು ನಿಮ್ಗೆ ಇವತ್ತು ಬೇಡ ಆಗ್ಬಿಟ್ಟು ಕರ್ಕೊಂಡೋಗಿ ಮನುಷ್ಯತ್ವ ಮರೆತು ರಾಕ್ಷಸರ ಥರ ವರ್ತಿಸಿ ನೀವು ಅವ್ರನ್ನ ಬೀದಿಲ್ ಬಿಡ್ತೀರಾ ಅಂತ ಹೇಳಿದ್ರೆ ಥೂ ನಿಮ್ಮ ಜನ್ಮಕ್ಕೆ ಅನ್ಬೇಕು. ಎಂಥ ಮಕ್ಕಳು ನೀವು? ಮಗಳೇ ಈ ರೀತಿ ಇದ್ರೆ ಅಳಿಯನ್ ಕೇಳ್ಬೇಕಾ? ಮನುಷ್ಯತ್ವ ಇದೆಯಾ? ಅಲ್ಲಿನ ಸ್ಥಳೀಯರು ಅವ್ರನ್ನ ಮಾತಾಡ್ಸಿದ್ದಾರೆ. ಏನ್ ಮಾತನಾಡಿದ್ರು ಅವರು ಕೇಳ್ಬಿಡೋಣ. ಅವ ಎಂದ ತಲೆ ಎತ್ತಪ್ಪ ಏನಕ್ಕೆ? ಯಾವ ಊರವ? ಧ್ವಂಸಂದ್ರಮ ಧ್ವಂಸಂಲ ಇವ್ರ ಪೈಕಿ ಮಂಜಪ್ಪನ ಪೈಕ ಧ್ವಂಸಂಲ కొడుక మంజప్పుడు అల్లుడా కూతురు పేరేమే ఆశారాణినా ఏం జనం మీరు
కుర్బోళ్ళ ఎవరు తెచ్చిచ్చేసిందే రేతరు తెచ్చేసి పైసా ఎవరు తెచ్చిపోయిందే ఎవరిద్దరు కూతురును అల్లుడా ఏమిటి తెచ్చిపోయిందే నేను నాకే కొట్టేసా ఎవరో అల్లుడు ఆహా అల్లుడు కొట్టేసా ಇದು ಪಸು ಅವ್ವ ಎಂದ ತಲೆ ಎತ್ತಪ್ಪ ಏನಕ್ಕೆ ಆಗಲ್ಲ ಆ ಆಗಲ್ಲಪ್ಪ ಯಾವ ಊರವ ಅದ ಇದೇ ಊರು ಧ್ವಂಸಂದ್ರಮ್ಮ ಆ ಧ್ವಂಸಂಲ ಇವ್ರ ಪೈಕಿ ಮಂಜಪ್ಪನ ಪೈಕಿ ಆ ಮಂಜಪ್ಪ ಮಂಜಪ್ಪನ ಪೈಕ ಧ್ವಂಸಂಲ ఆ కొడుక మంజప్పుడు అల్లుడు అల్లుడా కూతురు పేరేమే ఆశారాణి ఆ? ఆశారాణి ఆశారాణినా ఏం జనం మీరు కుర్బాడు కుర్బోళ్ళ ఎవరు తెచ్చిచ్చేసిందే ರೇತ್ರಪ್ಪ ರೇತರು తెచ్చేసి పైసా ಅವಮಾನ ಆಗುವಂಥ ಘಟನೆ ಇದು. ತಾಯಿಯೇ ದೇವರು ಅಂತ ಹೇಳ್ತಾರೆ. ನಮ್ಮ ಹಿಂದೂ ಧರ್ಮದಲ್ಲಿ ತಾಯಿಗೆ ಒಳ್ಳೆ ಸ್ಥಾನಮಾನ ಇದೆ. ತಾಯಿ ಇಲ್ದಿರೋ ತಾಯಿನೇ ಇಲ್ವೇ ಅಂದ್ಬಿಟ್ಟು ಸಾಯ್ತಾ ಇದ್ದಾರೆ ಇಲ್ಲಿ. ನಮಗೆಲ್ಲ ಭಾಗ್ಯ ಇಲ್ಲ, ಸೌಭಾಗ್ಯ ಇಲ್ಲ ಅಂತೇಳಿ ಇವರು ಈ ಥರ ಮಾಡಿ ಈ ಥರ ಇದಾಗಿ ಇವ್ರಿಗೆ ಒಳ್ಳೆ ಕಠಿಣ ಶಿಕ್ಷೆ ಆಗಬೇಕು. ಮೇಯ್ನು ಕಠಿಣ ಎಲ್ಲರೂ ಈ ಮಾಧ್ಯಮದಲ್ಲಿ ಏನು ಹೇಳೋದು ಅಂದರೆ ಅದಕ್ಕೆ ಸಂಬಂಧಪಟ್ಟವರು ಅವ್ರು ಯಾರು ಇಲ್ಲಿ ಬಿಟ್ಟಿರೋದು ಅನ್ನೋದಂತ ಹುಡುಕಬೇಕು. ಪ್ಲಸ್ ಆ ತಾಯಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದು ನಮ್ಮ ಮನುಕುಲಕ್ಕೇನೆ ಅವಮಾನ ಆಗೋ. ನಮ್ಮ ಆನೇಕಲ್ ಪ್ರತಿನಿಧಿ ರಾಘವೇಂದ್ರ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ನಿಜ ಅಲ್ಲಿನ ಸ್ಥಳೀಯರು ಹೇಳ್ದಂಗೆ ಎಷ್ಟೋ ಜನ ಇವತ್ತು ತಂದೆ ತಾಯಿ ಇಲ್ವಲ್ಲಪ್ಪ, ನಮಗೆ ನನ್ನ ಜೊತೆ ನನ್ನ ತಾಯಿ ಇದ್ದಿದ್ರೆ ನಾನು ಹೇಗೋ ಬದುಕ್ಬೋದಿತ್ತಲ್ಲ ಅಂತ ಅಂದ್ಕೊಂಡು ಬದುಕ್ತಾ ಇರೋರು ಬಹಳ ಜನ ಇದ್ದಾರೆ. ಆದ್ರೆ ಇಷ್ಟು ರಾಕ್ಷಸರಿಗಿಂತನೂ ಇನ್ನ ಹೀನ ಕೃತ್ಯ ಅಂತ ಹೇಳ್ಬೇಕು. ಇಂಥವ್ರಿಗೆ ಏನ್ ಹೇಳ್ಬೇಕು, ಭಾಷೆಗಳೇ ಇಲ್ಲ ಅಂತ ಅನ್ಸುತ್ತೆ ಬಳಸೋದಕ್ಕೆ. ಪ್ರಾಣಿನೂ ಯಾರು ಕರ್ಕೊಂಬಂದಂಗೆ ಬಿಟ್ಬಿಟ್ಟು ಹೋಗಲ್ಲ ರೀ. ಆ ರೀತಿ ಅಳಿಯ ಮಗಳಿಬ್ರು ಹೊಡೆದು ಬಡ್ದು ಹಿಂಸೆ ಕೊಟ್ಟವ್ರನ್ನ ತಂದು ಬಿಸಾಕ್ ಹೋಗಿದ್ದಾರೆ ಅಂತ ಹೇಳಿದ್ರೆ ಅವ್ರು ಯಾರು ಏನೇ ಸಿಕ್ಕಿದಾರ, ಏನ್ ಕತೆ? ಎಸ್, ಈ ಒಂದು ಘಟನೆ ನಡೆದಿರುವಂತದ್ದು 2ನೇ ತಾರೀಕು ರಾತ್ರಿ ನಡೆದಿದೆ ಸಿಂಧೂರ. ಏನಂದ್ರೆ ವಿ ಕಲ್ಲಹಳ್ಳಿ, ಸರ್ಜಾಪುರ ಸಮೀಪದಲ್ಲಿರುವಂತ ವಿ ಕಲ್ಲಹಳ್ಳಿಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಸುಮಾರು ಆಕೆಗೆ 80 ವರ್ಷ ವಯಸ್ಸಾಗಿದೆ. ಆಕೆ ವಯೋವೃದ್ಧ ಏನು ಕಾಯಿಲೆಯಿಂದ ಬಳಲ್ತಾ ಇದ್ರು. ಈ ಒಂದು ವಿಚಾರವಾಗಿ ಏನು ಮಗಳು ಮತ್ತು ಅಳಿಯನೇ ರಾತ್ರಿ ಸುಮಾರು 1 ಗಂಟೆ ಸುಮಾರಿನಲ್ಲಿ ಬಂದು ಅವರನ್ನ ಏನು ದೇವಾಲಯದ ಬಳಿ ಏನು ಮಲಗಿಬಿಟ್ಟು ಹೋಗ್ತಾರೆ. ಅದಾದ ನಂತರ ಮತ್ತೆ ಅವರು ಈ ಕಡೆ ತಿರುಗಿ ಕೂಡ ನೋಡುವುದಿಲ್ಲ. ಈ ಬಗ್ಗೆ ಈಗಾಗಲೇ ಸ್ಥಳೀಯರು ಸಾಕಷ್ಟು ಆಕ್ರೋಶನ ಹೊರಹಾಕಿದ್ದಾರೆ. ಜೊತೆಗೆ ಸ್ಥಳೀಯರು ಆ ಒಂದು ಏನು ವೃದ್ಧೆಯನ್ನ ಏನು ಕಾಪಾಡಿ ಸ್ಥಳೀಯ ಆಸ್ಪತ್ರೆಗೆ ಕೂಡ ದಾಖಲು ಮಾಡಿದ್ದಾರೆ. ನಿಜಕ್ಕೂ ತಂದೆ ತಾಯಿ ದೇವರು ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಇವರು ಮಾಡಿರುವಂತ ಒಂದು ಕೃತ್ಯ ನೋಡಿದ್ರೆ ನಿಜಕ್ಕೂ ಅವರು ಅದು ರಾಘವೇಂದ್ರ, ಈಗ ಆ ತಾಯಿನ ಎಲ್ಲಿ ಬಿಟ್ಟಿದ್ದಾರೆ? ಈಗ ಆ ತಾಯಿ ಎಲ್ಲಿದ್ದಾರೆ, ಹೇಗಿದ್ದಾರೆ? ಅವ್ರಿಗೇನಾದ್ರು ಚಿಕಿತ್ಸೆ ಕೊಡಿಸಲಾಗಿದೆಯಾ? ಊಟ ತಿಂಡಿ ಮಾಡಿದಾರ ಅವರು, ಹೇಗೆ? ಎಸ್, ಸರ್ಜಾಪುರದಲ್ಲೇ ಇರುವಂತಹ ಒಂದು ಸ್ಥಳೀಯ ಒಂದು ಆಶ್ರಮ, ವೃದ್ಧಾಶ್ರಮ ಇದೆ. ಆ ಒಂದು ವೃದ್ಧಾಶ್ರಮದಲ್ಲಿ ಈಗ ಸದ್ಯಕ್ಕೆ ಆ ತಾಯಿ ಏನು ಆ ತಾಯಿಯನ್ನ ಕರ್ಕೊಂಡೋಗಿ ಅಲ್ಲಿ ಬಿಡಲಾಗಿದೆ. ಸ್ಥಳೀಯರು ಆಕೆಯನ್ನ ರಕ್ಷಣೆ ಮಾಡಿ ಆಕೆಯ ಎಲ್ಲಾ ಆಗುಹೋಗುಗಳನ್ನ ಕೂಡ ಏನು ನೋಡ್ಕೊಂತಿರುವಂತದ್ದು. ಜೊತೆಗೆ ಈ ಬಗ್ಗೆ ಈಗಾಗಲೇ ಸ್ಥಳೀಯರು ಏನು ಪೊಲೀಸ್ ಠಾಣೆಯಲ್ಲೂ ಕೂಡ ಏನು ಕಂಪ್ಲೇಂಟ್ ಅನ್ನ ನೀಡಿದ್ದಾರೆ. ಅಲ್ಲಿ ಅವರ ಒಂದು ಮಾಹಿತಿಯ ಪ್ರಕಾರ ಆಶಾರಾಣಿ, ದೊಮ್ಮಸಂದ್ರ ವಾಸಿಗಳು ಆಶಾರಾಣಿ ಮತ್ತು ಅನ್ನುವರೇ ಈ ಒಂದು ಕೃತ್ಯವನ್ನ ಮಾಡಿದ್ದಾರೆ ಅಂತ ಹೇಳಿ ಕೂಡ ಮಾಹಿತಿ ಇರುವಂತದ್ದು. ಆ ಒಂದು ಮಾಹಿತಿಯ ಮೇಲೆ ಈಗಾಗಲೇ ಕಂಪ್ಲೇಂಟ್ ಅನ್ನ ಕೂಡ ನೀಡಲಾಗಿದೆ. ಪೊಲೀಸರು ಮುಂದಿನ ಕ್ರಮ. ಓಕೆ, ಧನ್ಯವಾದ ರಾಘವೇಂದ್ರ ತಮ್ಮೆಲ್ಲ ಮಾಹಿತಿಗಾಗಿ. ಅಲ್ಲಿನ ಗ್ರಾಮಸ್ಥರು ಮಂಜುನಾಥ್ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ. ಮಂಜುನಾಥ್, ನಮಸ್ಕಾರ. ನಮಸ್ತೆ ಮೇಡಮ್. ನೀವೇನಾ ಅಲ್ಲಿ ಮೊದಲು ನೋಡಿದ್ದು ಆ ತಾಯಿನ? ಹೌದು ಮೇಡಮ್, ನೋಡಿ ವಿಡಿಯೋ ಮಾಡಿ ಮಾತಾಡ್ತಿದ್ ನಾವೇ ತಾಯಿಯವ್ರನ್ನ. ಮೊದಲನೇದಾಗಿ ನಿಮ್ಗೆ ತುಂಬು ಹೃದಯದ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ಹೆತ್ತ ಮಕ್ಕಳಿಗೂ ಇಲ್ದರಷ್ಟು ಯೋಗ್ಯತೆ, ಹೆತ್ತ ಮಕ್ಳು ಇಂತ ಕೆಲಸ ಮಾಡಿದಾಗ ನೀವು ಅಲ್ಲಿನ ಸ್ಥಳೀಯರಾಗಿತ್ಕೊಂಡು ನೀವು ಅವ್ರನ್ನ ಒಂದು ಜಾಗಕ್ಕೆ ಸೇರಿಸಿ. ನಾವು ನಮ್ಮ ಹುಟ್ಟದಬ್ಬಕ್ಕೆಲ್ಲ ಬೇರೆ ಎಲ್ಲೆಲ್ಲೋ ದೂರ ಹೋಗಿ ಎಲ್ಲ ಏನೋ ಒಂದು ನಮ್ಮ ಕೈಲಾದಷ್ಟು ವೃದ್ಧಾಶ್ರಮಕ್ಕೆ ಮಾಡ್ತಾ ಇದ್ವಿ. ಆ ದೇವರೇ ನಮ್ಮೂರಲ್ಲಿ ನಮ್ಗೊಂದು ಅವಕಾಶ ಕಲ್ಸ್ಕೊಟ್ಟಿದ್ದಾರೆ ಅಷ್ಟೇ. ಅದ್ರ ಬದಲು ಒಂದೇನು ದೊಡ್ಡ ಕೆಲಸ ಏನಿಲ್ಲ, ಅವಕಾಶ ಕಲ್ಸ್ಕೊಟ್ಟಿದ್ದನ್ನ ಉಪಯೋಗಿಸ್ಕೊಂಡಿದೀವಿ. ಆದ್ರೆ ಅಲ್ಲಿ ನೋಡಿದಾಗ ಅಜ್ಜಿಗೆ ಹೊಟ್ಟೆ ಹಸು ಇತ್ತು, ಸ್ವಲ್ಪ ಬಂದು ನಮ್ಮೂರ್ ಗ್ರಾಮಸ್ಥರೇ ಸ್ವಲ್ಪ ಟೀ ಕೊಡಿಸ್ತಾ ಇದ್ರು. ನಾನು ಆ ಟೈಮಲ್ಲಿ ಬೈಕಲ್ಲಿ ಹೋಗ್ಬೇಕಾದ್ರೆ ನೋಡ್ದೆ. ಆಮೇಲೆ ನೋಡಿ ನಮ್ ಸ್ನೇಹಿತರಿಗೆಲ್ಲ ತಿಳಿಸ್ದೆ.
ತಿಳಿಸಿದಾಗ ಆಮೇಲೆ ಅಲ್ಲಿ 112ಗೆ ಕಾಲ್ ಮಾಡಿ ಅವ್ರಿಗೆ ಹೇಳಿದಾಗ ಅವ್ರು ಬಂದು ರೆಸ್ಪಾನ್ಸ್ ಕೊಟ್ಟಿಲ್ಲ, ಜಸ್ಟ್ ಹೋಗ್ಬಿಟ್ರು ಹಂಗೆ ವಾಪಸ್ಸು. 112 ಅವ್ರು ರೆಸ್ಪಾಂಡ್ ಮಾಡಿಲ್ಲ. ರೆಸ್ಪಾಂಡ್ ಮಾಡಿಲ್ಲ ಅಂದ್ರೆ ಮೇಡಮ್ ಫೋನ್ ಮಾಡಿದ್ವಿ, ಅವ್ರು ಬಂದ್ರು. ಬಂದ್ಬಿಟ್ಟು ನಮ್ಮನ್ನೇ ಅವ್ರು ಕ್ವಶನ್ ಕೇಳ್ತಾರೆ, ಇವಾಗ ಏನ್ ಮಾಡೋಣ ಇವ್ರನ್ನ ಅಂತ. ನೀವಿರೋದು ಏನಕ್ಕೆ ಅಂತ ಆಮೇಲೆ ಅವ್ರು ಅಲ್ಲ ಅವ್ರು ರೆಸ್ಪಾನ್ಸ್ ಹೆಂಗಿತ್ತು ಅವ್ರದ್ದು. ಆಮೇಲೆ ನಾವು ಅವ್ರು ಆಯ್ತು ನೀವೇನು ಆಗಲ್ಲ ಹೋಗಿ ಅಂದ್ಬಿಟ್ಟು ನಾವೇ ಒಂದು ವೃದ್ಧಾಶ್ರಮಕ್ಕೆ ಕನೆಕ್ಟ್ ಮಾಡ್ಕೊಂಡು ಓಕೆ ಆಮೇಲೆ ನಮ್ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಹೋದ್ವಿ. ಇವತ್ತು ಇದೇನಾದ್ರು ಲೈವ್ ಸರ್ಜಾಪುರ ಪೊಲೀಸ್ ಸ್ಟೇಷನ್ ಅವ್ರು ಏನಾದ್ರು ನೋಡ್ತಾ ಇದ್ರೆ ಅವ್ರು ತಿಳ್ಕೊಳ್ಬೇಕು, ಅವ್ರಿಗೂ ತಾಯಿ ಇರ್ತಾರೆ, ಇನ್ನೊಬ್ರು ಇರ್ತಾರೆ, ಎಲ್ಲ ಏನ್ ಹೇಳಿದ್ರು ಪೊಲೀಸ್ ಅವ್ರು? ಏನ್ ಹೇಳಿದ್ರು ಮೇಡಮ್? 2 ಅವರ್ ಕಾಯ್ಸಿದ್ದಾರೆ ಮೇಡಮ್ ಒಂದ್ ಲೆಟರ್ ಕೊಡಕ್ಕೆ. ನಾವು ವೃದ್ಧಾಶ್ರಮ ಹತ್ರ ಎಲ್ಲ ಮಾತಾಡಿದೀವಿ, ಅವ್ರು ಬರ್ತಾರೆ, ವೃದ್ಧಾಶ್ರಮದವ್ರು ಕರ್ಕೊಂಡು ಹೋಗ್ತಾರೆ ಅಜ್ಜಿನ. 2 ಅವರ್ ಒಂದು ಲೆಟರ್ಗೆ 2 ಅವರ್ ನಾವು ಅಲ್ಲಿ ವೆಯ್ಟ್ ಮಾಡಿದೀವಿ. ಅವರು ಆ ಅಜ್ಜಿ ಬಂದು ಹಿಂದಿನ ದಿನ ರಾತ್ರಿ 7 ಗಂಟೆಗೆ ಅವರು ಪಾಪ ಅವರು ಪುಣ್ಯವಂತರು ಮಕ್ಕಳು ಸಂಜೆ 7 ಗಂಟೆಗೆ ಬಿಟ್ಬಿಟ್ಟು ಹೊರಟೋಗಿದ್ದಾರೆ. ಅವ್ರು ಹಿಂದಿನ ದಿನ ಸಂಜೆ 7 ಗಂಟೆಗೆ ಬಿಟ್ಬಿಟ್ಟು ಹೋಗಿರೋದು ಅಲ್ಲಿ ದೇವಸ್ಥಾನದ ಹತ್ರ. ನೀವು ನೋಡೋಷ್ಟೊತ್ತಿಗೆ ಎಷ್ಟೊತ್ತಾಗಿತ್ತು? ನೆಕ್ಸ್ಟ್ ದಿನ ಬೆಳಗ್ಗೆ ಮೇಡಮ್, ನೆಕ್ಸ್ಟ್ ದಿನ ಬೆಳಗ್ಗೆ ಆಗೋಗಿತ್ತು. ಅವ್ರಿಗೆ ಊಟ ಇಲ್ಲ, ಏನು ಇಲ್ಲ ಅಲ್ಲಿವರೆಗೂ? ಇಲ್ಲ ಊಟ ಇಲ್ಲ, ಏನು ಇಲ್ಲ. ಅಜ್ಜಿಗೆ ಸ್ನಾನ ಮಾಡಿಸಿ ಒಂದು 7 ತಿಂಗಳಾಗ್ಬಿಟ್ಟಿದೆ ಬಿಡಿ ಮೇಡಮ್. 7 ತಿಂಗಳ? 7 ತಿಂಗಳಾಗ್ಬಿಟ್ಟಿದೆ ಅಜ್ಜಿಗೆ ಸ್ನಾನ ಮಾಡಿಸಿ, ಫುಲ್ಲು ಇದಾಗ್ಬಿಟ್ಟಿತ್ತು ಅಮ್ಮ ಅಜ್ಜಿ. ಆಮೇಲೆ ಕೂಡಲೇ ಅಲ್ಲಿ ಒಬ್ರು ಮಾತಾಡಿದ್ರು. ಆಮೇಲೆ ಮನೆಗ್ ಬಂದು ನಮ್ಮ ತಾಯಿ ಅವ್ರನ್ನ ಕರ್ಕೊಂಡು ಹೋಗಿ ಎಲ್ಲ ಶುಚಿ ಮಾಡಿಸಿ, ಬಟ್ಟೆ ಎಲ್ಲ ಚೇಂಜ್ ಮಾಡಿಸಿ, ಆಮೇಲೆ ಸ್ಟೇಷನ್ ಅಲ್ಲಿ ಲೆಟರ್ ತಂದು ಏರ್ ಹ್ಯುಮ್ಯಾನಿಟಿ ಹೋಮ್ಸ್ ಅಂತ ಕೋಸಾದವರು ಒಂದು ಅವ್ರು ಕರ್ಕೊಂಡು ಹೋದ್ರು ಮೇಡಮ್. ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ. ಆಮೇಲೆ ಊರಿನ ಗ್ರಾಮಸ್ಥರು ಸ್ವಲ್ಪ ಏನೋ ಅವ್ರ ತಕ್ಕ ಮಟ್ಟಿಗೆ ಮಾನವೀಯತೆ ಮೆರೆದು ಆ ಹೆಜ್ಜಿನ ಗೂಡುಗ್ ಸೇರಿಸಿದ್ದಾರೆ. ನಿಮಗೆ ತುಂಬಾ ಧನ್ಯವಾದ ಮಂಜುನಾಥ್ ಅವರೇ. ಯಾಕಂದ್ರೆ ನೀವು ಇಂಥದ್ದೊಂದು ಮಾನವೀಯತೆನ ಮೆರೆದು ಇಂಥ ಒಂದು ಕೆಲಸ ಮಾಡಿ ಅವ್ರಿಗೊಂದು ಆಶ್ರಯವನ್ನ ಕಲ್ಪಿಸ್ಕೊಟ್ಟಿದ್ದೀರಲ್ಲ, ನಿಮಗೆ ಧನ್ಯವಾದ ಹೇಳ್ಬೇಕು ನಾವು. ಹೌದು, ಕರೆ ಮಾಡಿದ್ವಿ. ಈಗ ಏನ್ ಆರಾಮಾಗಿದ್ದಾರಾ? ಹಾಸ್ಪಿಟ್ಲ್ ಡಾಕ್ಟರ್ ಆದ್ರೂ ಬಂದು ಚೆಕಪ್ ಗಿಕಪ್ ಮಾಡಿದಾರಾ? ಆರಾಮಾಗಿದ್ದಾರಾ? ಮೇಡಮ್ ಆರಾಮಾಗಿದ್ದಾರೆ ಮೇಡಮ್. ಅವ್ರು ಸ್ನಾನ ಮಾಡಿದ್ಮೇಲೆ ಅವ್ರು ಅರ್ಧ ಜೀವ ಬಂದಂಗ ಆಯ್ತು ಅವ್ರಿಗೆ. ಓಕೆ. ಸ್ನಾನ ಮಾಡಿದ್ಮೇಲೆ ಅವ್ರು ಸ್ವಲ್ಪ ಹೊತ್ತು ಮಲಗೇ ಬಿಟ್ಟಿದ್ರು. ಎಷ್ಟು ದಿನ ಆಗಿತ್ತು ಮೇಡಮ್ ಅವ್ರಿಗೆ ಸ್ನಾನ ಮಾಡಿಸಿ ಪಾಪ. ಊಟ ತಿಂಡಿನೂ ಸರಿಯಾಗಿ ಕೊಟ್ಟಿರಲ್ಲ ಬಿಡಿ ಅವರು. ನೀರು 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 ಅಂತಾನೆ ಇದ್ರು. ನೀರ್ ಕುಡ್ಸಿ ಜಾಸ್ತಿ ಸರಿ ನೀರ್ ಕುಡಿದ್ರು ಅವರು. ಓಕೆ, ಧನ್ಯವಾದ ಇನ್ನೊಂದು ಅವ್ರು ನಮ್ ಜೊತೆ ಮಾತನಾಡಿದಕ್ಕಾಗಿ. ನಿಜವಾಗ್ಲೂ ಪೊಲೀಸರು ಅರ್ಥ ಮಾಡ್ಕೊಳ್ಬೇಕು ಇದನ್ನೆಲ್ಲ ತಿಳ್ಕೊಂಡು. ಜೊತೆಗೆ ಇಂಥ ಮಕ್ಳು ಯಾರಾದ್ರೂ ಇದ್ರೆ ನಿಜವಾಗ್ಲೂ ನೀವು ಅರ್ಥ ಮಾಡ್ಕೊಳ್ಬೇಕು. ನಿಮ್ಮಂಥವ್ರಿಗೆ ತಂದೆ ತಾಯಿ ಯಾಕೆ ಬೇಕು? ನಿಮ್ಮ ಜೀವ ಎಲ್ಲಿಂದ ಬಂದಿದೆ? ನಿಮ್ಮ ಜನ್ಮ ಎಲ್ಲಿಂದ ಬಂದಿದೆ? ನೀವಿವತ್ತು ಒಂದು ಒಳ್ಳೆ ಪರಿಸ್ಥಿತಿಯಲ್ಲಿ ಇರೋದಕ್ಕೆ ನಿಮ್ಮ ತಂದೆ ತಾಯಿ ತ್ಯಾಗ ಎಷ್ಟಿರುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. 7 ತಿಂಗಳಿಂದ ಸ್ನಾನ ಮಾಡಿಸ್ದೆ, ಊಟ ತಿಂಡಿ ಕೊಡದೆ, ಆ ಶಾಪ ನಿಮ್ಮನ್ನು ಬಿಡುತ್ತೇನ್ರಿ? ಖಂಡಿತ ಅವ್ರ ಮಕ್ಳು ಯಾರಿದ್ದೀರಾ ಇಂಥ ಕೆಲಸ ಮಾಡಿದಿರಲ್ಲ, ಅಥವಾ ಇಂಥ ಕೆಲಸ ಮಾಡೋರು ಯಾರು ಉದ್ಧಾರ ಖಂಡಿತವಾಗ್ಲೂ ಆಗಲ್ಲ.